ಈಗ ಜಸ್ಟ್ ಬಂದ್ವಿ ನಾವು. ಇವಾಗ ನಿಮ್ಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ನೋಡ್ತಾ ಇದ್ದೀರಲ್ಲ, ಇದು ಉಡುಪಿ ಉತ್ಸವ. ನೋಡಿ, ಹೋದ ವರ್ಷ ಸಹ ಬಂದಿದ್ದೆ ನಾನು ಇಲ್ಲಿಗೆ. ಈ ವರ್ಷ ಸ್ವಲ್ಪ ಲೇಟ್ ಆಯ್ತಿಲ್ಲ, ಸ್ಟಾರ್ಟ್ ಆಗಿದ್ ಕೂಡಲೇ ಬರ್ತಾ ಇದ್ವಿ ನಾವು. ಇವಳು ಅಲ್ಲಿಗೆ ಮಲಗಿದಾಳೆ ನೋಡಿ. ಆಕ್ಚುಲಿ ನನ್ನ ಮಗಳಿಗೋಸ್ಕರನೇ ಕರ್ಕೊಂಡ್ ಬಂದಿದ್ದು, ಬಟ್ ಅವಳೇ ಮಲ್ಕೊಂಡಿದ್ದಾಳೆ ಇವತ್ತು. ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬೋದು ನಿಮ್ಗೆ, ಯಾರಾದ್ರೂ ನೀವು ಎಲ್ಲಾದ್ರೂ ಬಂದ್ರೆ ಇಲ್ಲಿ ಗಾಡಿ ಪಾರ್ಕ್ ಮಾಡ್ಬೋದು. ಇದು ಗಾಡಿ ಪಾರ್ಕಿಂಗ್ ಪ್ಲೇಸ್ ನೋಡಿ. ಜನ ಇದ್ದಾರೆ, ನಾವು ಜನ ಇಲ್ಲ ಅಂತ ಅನ್ಕೊಳೋದು. ಆಕ್ಚುಲಿ ನಾವು ಮೊನ್ನೆನೆ ಹೊರಡಿದ್ವಿ, ಬಟ್ 10 ಗಂಟೆಗೆ ಕ್ಲೋಸ್ ಆಗ್ತದೆ ಹೇಳಿದ್ರಲ್ಲ, ಸೊ ಅದಕ್ಕೆ ವಾಪಸ್ ಹೋದ್ವಿ. ಅರ್ಧ ತನಕ ಬಂದು ವಾಪಸ್ ಹೋದ್ವಿ ನಾವು. ಎಂಟ್ರೆನ್ಸ್ ಉಂಟಾ? ಫೀಸ್ ಹಣ ಕೊಡ್ಲಿಕ್ಕೆ ಉಂಟಾ? ಪೇಮೆಂಟ್ ಅನ್ನ ಹೋಗುವ. ಮೊಬೈಲ್ ನಿಂತ್ಕೊಳ್ತೀರಾ? ಫೋಟೋ ತೆಗಿಬೇಕಾ? ಫೈನಲಿ ಉಡುಪಿ ಉತ್ಸವಕ್ಕೆ ನಾವು ಬಂದ್ವಿ. ಎಷ್ಟೋ ದಿನದಿಂದ ಅನ್ಕೊಳ್ತಾ ಇದ್ವಿ ಉಡುಪಿ ಉತ್ಸವಕ್ಕೆ ಬರುದು, ಬಟ್ ಇವತ್ತು ಬಂದ್ವಿ ನಾವು. ನಿಮ್ಗೆ ಮೇನ್ ತೋರಿಸ್ತೇನೆ ನೋಡಿ, ಎಂಟ್ರೆನ್ಸ್. ಇವಾಗ ಆಕ್ಚುಲಿ ಅದಲ್ಲ ಎಂಟ್ರೆನ್ಸ್, ಇವಾಗ ಇಲ್ಲಿ ಕಾಣ್ತಾ ಉಂಟಲ್ಲ ಅದು ಮೇನ್ ಎಂಟ್ರೆನ್ಸ್. ತೋರಿಸ್ತೇನೆ ಇವಾಗ. ಹೋಗಿ ಎಂಟ್ರೆನ್ಸ್ ನೋಡಿ. ಒಪ್ಪಿನ ಫಾರಿನಿಗೆ ಬಂದಾಗೆ ಉಂಟು. ಎಂತ ಫೈರ್ ಹೌಸ್ ಡೆಲ್ಲಿ. ಆಕ್ಚುಲಿ ಎಂತ ಗೊತ್ತುಂಟಾ, ಫಾರಿನಿಗೆ ಬಂದಾಗೆ ಉಂಟು ಅಲ್ಲ. ಇಲ್ಲಿ ಕುತ್ಕೊಂಡೆಲ್ಲ ಫೋಟೋ ತೆಗಿಬಹುದು, ಚಂದ ಉಂಟಲ್ಲ. ಆಕ್ಚುಲಿ ಎಂತ ಗೊತ್ತುಂಟಾ, ನನಗೆ ಇಲ್ಲಿ ಬರುವಾಗ ಫಾರಿನಿಗೆ ಬಂದಾಗೆ ಫೀಲ್ ಆಗ್ತಾ ಉಂಟು. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀರಲ್ಲ, ಒಳ್ಳೆ ಉಂಟಲ್ಲ, ಒರಿಜಿನಲ್ ತರ ಉಂಟಲ್ಲ ಇದಲ್ಲ. ಅದು ಆಕ್ಚುಲಿ ಎಷ್ಟು ಟಿಕೆಟ್ ಎಷ್ಟಾಯ್ತು ಅಲ್ಲ? 100 ಪರ್ ಪರ್ಸನಾ? ಕಾಸ್ಟ್ಲಿ ಆಯ್ತಾ? ಒಳ್ಳೆ ಉಂಟಲ್ಲ. ಹೋದ್ಸಲ ಬೇರೆ ತರ ಮಾಡಿದ್ರು, ಈ ಸಲ ಡಿಫ್ರೆಂಟ್ ಮಾಡಿದ್ದಾರೆ. ಅದ್ರಲ್ಲಿ ನಿಂತ್ಕೊಂಡು ಕಾಫಿ ಕುಡಿ ಬೀಳ್ತದಂತ. ಓ ಎಲ್ಲಿ ನೋಡಿ, ಶಕೀಲ ಓ ಅಲ್ಲಿ. ಜಲಕನ್ಯಾ, ಜಲಕನ್ಯಾ ಹೇಳುದಲ್ಲ. ಜಲಕನ್ಯೆ ನೋಡಿದ್ದೀರಾ ನೀವು? ಆಗ ಬನ್ನಿ ಬನ್ನಿ. ಇಲ್ಲಿ ಬನ್ನಿ. ಆಕ್ಚುಲಿ ಎಂತ ಗೊತ್ತುಂಟಾ, ಬಂಡೆ ಕಲ್ಲೆಲ್ಲ ಒಡೆದು ಹೋಗಿದೆ. ಜಲಕನ್ಯೆ ಅಲ್ಲಿ ಒಂಥರ ಫಾರಿನ್ಗೆ ಬಂದಾಗೆ ಫೀಲ್, ಇಲ್ಲಿ ಒಂಥರ ಸಮುದ್ರ. ಎಂತ ಅಂತ ಗೊತ್ತಾಗ್ತಿಲ್ಲ, ಇದೆಂತ, ಇದಕ್ಕೆ ಎಂತ ಹೇಳುದು? ಸಮುದ್ರವಾ ಎಂತದ ಗೊತ್ತಿಲ್ಲ. ಒಂಥರ ಡಿಫ್ರೆಂಟ್ ಫೀಲ್. ಅಲ್ಲಿ ಬಂದಾಗ ಒಂಥರ ಡಿಫ್ರೆಂಟ್ ಫೀಲ್, ಇಲ್ಲಿ ಒಂಥರ ಡಿಫ್ರೆಂಟ್ ಫೀಲ್. ಚೆನ್ನಾಗಿದೆ ಅಲ್ಲ. ಓ ಎಂತ ಗೊತ್ತುಂಟ, ಇಲ್ಲಿ ಕೇಳಿ. ಒಯ್ ಒಯ್ ಇಲ್ಲಿ ನೋಡಿ,
ಅಲ್ಲಿ ಒಂಥರ ಬೇರೆ ತರ ಉಂಟು, ಇಲ್ಲಿ ಒಂಥರ ಬೇರೆ ಅಲ್ವಾ, ಅಲ್ಲಿ ಇನ್ನೂ ಬೇರೆ ಉಂಟು. ನಿಮ್ಗೆ ಎಂತ ಬೇಕು ತಗೊಳ್ಬೋದು. ಇಲ್ಲಿ ನೋಡಿ, ಕಿತ್ನಾ 750. ಒಂದು ಇದು ಆಕ್ಚುಲಿ ಅವ್ರ ಕೈಯಲ್ಲಿ ಮಾಡುದಂತಲ್ಲ, ಏನ ಹಿಂದಿಡು ಒಂದು ಹ್ಯಾಂಡ್ ಕ್ರಾಫ್ಟಾ? ಹೊಲ್ತಾಗಿಂದ ಎಲ್ಲಿದು? ಚಂದ ಉಂಟಲ್ಲ. ನೀವ್ ಯಾರಾದ್ರೂ ಬಂದ್ರೆ ಇಲ್ಲಿ ಬಂದು ಬೈ ಮಾಡಿ ಆಯ್ತಾ. 700 ಅಂತೆ, ಸ್ವಲ್ಪ ಕಾಸ್ಟ್ ಆಯ್ತು. ಇದು ನಾವು ನಾನ್ ಮತ್ತೆ ನೀವೊಂದು ಫೋಟೋ ತೆಗಿಬೋಯ್ತು ಕಪಲ್ಸ್ ತರ. ಹಿಂದೆ ಹೋಗ್ಬೇಕಾ? ಚಂದ ಉಂಟು ಮಾರ್ರೆ, ಡಿಫ್ರೆಂಟ್ ಇದೆಲ್ಲ ಈ ಸಲ. ಒಳ್ಳೆ ಆಗಿದಲ್ಲ. 100 ರೂಪಾಯಿ ಕೊಟ್ಟು ಇದೆಲ್ಲ ಆಗ್ಬೋದು. ಇದೆಲ್ಲ ನೋಡ್ಲಿಕ್ಕೆ ಸಿಗ್ತದಲ್ಲ, ವೇಸ್ಟ್ ಆಗುದಿಲ್ಲ 100 ರೂಪಾಯಿ. ಬನ್ನಿ, ಯಾರಾದ್ರೂ ಉಡುಪಿಗೆ ಬಂದ್ರೆ ಉಂಟಲ್ಲ, ಇಲ್ಲಿಗೆ ಬನ್ನಿ ಆಯ್ತು, ವಿಸಿಟ್ ಮಾಡಿ. ಇಲ್ಲಿ ಸ್ವಲ್ಪ ಪೊಟ್ಟಾಗಿದೆ ನೋಡಿ, ಇಲ್ಲೆಲ್ಲ ಧೂಳಿರ್ತಿದೆ ಸ್ವಲ್ಪ. ಅಂದ್ರೆ ರಾಜನವರದಲ್ಲ ಅದಕ್ಕೆ. ಒಳ್ಳೆ ಉಂಟು ಇದು ನೋಡಿ. ಇದು ತೋರಿಸಿ, ಇದು ತೋರಿಸಿ ಈಗ. ನೋಡುವ ನೆಕ್ಸ್ಟ್ ಏನಾರು ಸಿಗ್ಬೋದು ನೋಡುವ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಆಕ್ಚುಲಿ? ಅದ ಫಸ್ಟ್ ಇದಲ್ಲ, ಫಸ್ಟ್ ಇದು ಒಳ್ಳೆ ಇತ್ತು. ಇದು ಸ್ವಲ್ಪ ಧೂಳಿಡ್ದಾಗೆ ಉಂಟು, ಬಟ್ ಅದು ಒಳ್ಳೆ ಇತ್ತು ಫಸ್ಟ್ ಇದು. ಈ ಬಾಹುಬಲಿಗೆ ಒಂದಿದ್ದೇನೆ ಒಯ್. ನಿಲ್ಲಡಿ, ಬಾಹುಬಲಿ. ಅದೇ ಸ್ವಲ್ಪ ಅಲ್ಲೆಂತ ಒಯ್, ಅಲ್ಲಿ ಹೋಗಿ ನೋಡಿ ಎಂತದ್ದು ಎಕ್ಸಿಟ್. ಅದು ಎಕ್ಸಿಟ್ ಇರ್ಬೇಕು ಒಯ್, ಅದು ಎಕ್ಸಿಟ್ ಇರ್ಬೇಕು. ಕೊರ್ಲೆ ಓಯ್. ಆಕ್ಚುಲಿ ಎಂತ ಗೊತ್ತುಂಟಾ, ನಾನು ಎಂತ ಅನ್ಸಿದ್ದು ಗೊತ್ತುಂಟಾ, ಇಲ್ಲಿ ಬಂದು ನಿಂತ ಕೂಡ್ಲೆ ಉಂಟ ಹುಡುಗಿ ಬರ್ತದ ಅಂತ ಎನ್ಸಿದ್ ನಾನು. ಬರ್ತದಾ ಇರ್ಬೇಕಂತ ನಂಗೆ ಡೌಟ್, ಊಟಕ್ಕೆ ಹೋಗಿದಾರಂತ. ಹಾ, ಡಿಫ್ರೆಂಟ್ ಇದೆ. ಇದೊಂದು ರಾಯಲ್ ತರ ಚೆನ್ನಾಗಿದೆ ಮಾರೆ, ತುಂಬಾ ಚೆಂದ ಉಂಟು. ಅಲ್ಲಿ ನೋಡಿ ಸ್ಟೆಪ್ ತರ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಬನ್ನಿ. ಡಿಫ್ರೆಂಟ್ ಅಲ್ಲ ಈ ಸಲ. 1 2 3 ಇದು 4ನೇದು. ಒಳ್ಳೆ ಉಂಟು ಮಾಡೆ, ಫುಲ್ ರಾಯಲ್ ಇದು. ಕೇಳ್ತದ ಮಾತಾಡು. ಅಲ್ಲೋ ಅಲ್ಲೋ, ಹೇಗೆ ಮಾಡ್ತಾರಲ್ಲ ಇದೆಲ್ಲ. ಅದೆಂತ ಒಯ್, ಇದು ಒಯ್ ತಗೊಳ್ಳುವ. ಇದು ಬೇಕು ಬೇಕು, ಆಕ್ಚುಲಿ ಇದು ಹಾಳಾಗಿದೆ. ಬೇರೆ ಎಂತಾದ್ರೂ ಬೇಕಾ? ಉಂಟು, ಅದುಂಟು. ಅದೆಷ್ಟು ಲೈಟರ್? 50 60ಯಾ?
ಅದೆಂತ ಇದು ಯಾಕೆ ಕಮ್ಮಿ? ಕ್ವಾಲಿಟಿ ಒಳ್ಳೆ ಇಲ್ಲ ಇದೆ ಅದಕ್ಕ? ಯಾವ್ದು ತಗೊಳ್ಳೋದು ವೈ? ಅದಿರ್ಲಿಯಾ ಇದಿರ್ಲಿಯಾ? ಅದೇ ಇರ್ಲಿ ಅಲ್ಲ? ಅದು ಬೇಡ ಬೇಡ, ಕೈ ಉಂಟಲ್ಲ ಕೈ ಉಂಟಲ್ಲ ಬೇಡ ಅಂತ. ಇದೆಂತ ಮಾರ್ರೆ ಲೆಮನ್ ಯೂಸ್ ಮಾಡು. ಅದೆಂತ ಗೊತ್ತುಂಟಾ ಬೆವರುದು, ಅದು ಎಲ್ಲೋ ಲೈಟ್ ಜಾಸ್ತಿ ಉಂಟಲ್ಲ ಅದಕ್ಕೆ. ಎಂತ ಬೇಕು? ಇದ್ ಬೇಕಾ ಮೈ ತುಪ್ಪ ಅಂತದ್ದು? ಬೇಡವಾ? ಅದು ತಗೊಂಡೆ, ಬೇರೆ ಎಂತಾರು ಉಂಟಾ ನೋಡ್ತೇನೆ ಇಲ್ಲಿ. ಸೋಪ್ ಪೆಟ್ಟಿಗೆ ಬೇಕಾ ನಿಮ್ಗೆ? ಬೇಡಲ್ಲ? 90 ಅಲ್ಲ 60. ಓಯ್ ಸ್ಕ್ಯಾನರ್ ಓಯ್ ಮಾಡಿದ್ರು ಹಾ. ವಾವ್ ಉಪ್ಪಿನಕಾಯಿ. ಇದೆಂತ? ನೆಲ್ಲಿಕಾಯಿ ಸ್ವೀಟು, ನೆಲ್ಲಿಕಾಯಿ ಖಾರ. ಇದು ನಿಂಬೆಕಾಯಿ ಸ್ವೀಟು. ಇದು ನಿಂಬೆಕಾಯ. ಇದು ಬುಗುರಿ ಪಪ್ಪಿ ಜಾಮ್ ಬರ್ತಿತ್ತಲ್ಲ ಅವಾಗ ಪ್ಯಾಕೆಟ್ ಅಲ್ಲಿ, ಅಂಗಡಿಯೆಲ್ಲ ಸಿಗ್ತಲ್ಲ ಸಿಗಲ್ಲ. ಇಂಗ್ಲಿಷ್ ಸ್ವೀಟು. ಇದು ಖರ್ಜೂರ್ ಸ್ವೀಟು. ಇದು ಸ್ವೀಟಾ? ಇದು ಸಹ ಸ್ವೀಟ್. ಇದು ಬೆಳ್ಳುಳ್ಳಿ 3 ಫ್ಲೇವರ್: ರೆಡ್ ಚಿಲ್ಲಿ, ಪೆಪ್ಪರ್, ಗ್ರೀನ್ ಚಿಲ್ಲಿ, ಪಂಜಾಬಿ ಮ್ಯಾಂಗೋ, ಆಂಧ್ರ ಮ್ಯಾಂಗೋ, ರೆಡ್ ಮ್ಯಾಂಗೋ, ಮಿಡಿ ಮ್ಯಾಂಗೋ, ಮ್ಯಾಂಗೋ ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ. ಇದೆಲ್ಲ ತక్కుವ ರೇಟ್ ಬರುತ್ತೆ. ಇದೆಲ್ಲ ಟ್ಯಾಮರಿಂಡು, ಟೊಮಾಟೊ, ಮ್ಯಾಂಗೋ. ಎಷ್ಟು ಇದೆಲ್ಲ? 150 ಎಲ್ಲ 150ಯಾ? ಇದು ಜಿಂಜರು, ಇದು ರೆಡ್ ಚಿಲ್ಲಿ, ಲೆಮನ್, ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ. ಇದು ಕಂಚಿಕಾಯಿ, ಮಿಕ್ಸ್ ವೆಜಿಟೇಬಲ್, ಜಾಕ್ ಫ್ರೂಟ್. ಇದು ಜಾಕ್ ಫ್ರೂಟ್. ಓ ಗುಜ್ಜೆ. ಗುಜ್ಜೆದು ಸೊಪ್ಪಿನಕಾಯಿ ಮಾಡ್ತಾರಾ? ಆಮೇಲೆ ಇದು ಕರೆಲ್ಲ ಅಲ್ಲ, ನಾನು ಮತ್ತೆ ಟೇಸ್ಟ್ ನೋಡಿ ತಕೊಳ್ಳಿಲ್ಲ ಅಂತ ಬೇಜಾರಾಗ್ಲಿಕ್ಕಿಲ್ಲ ನಿಮ್ಗೆ? ನಾನು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬರ್ತಾರೆ ನಾನು ಅದಕ್ಕೆ. ಹಾಗಲಕಾಯಿ ಇದೆ, ಮೆಣಸಿನಕಾಯಿ ಮೀಡಿಯಂ ಖಾರ, ಇದು ಕಾಶ್ಮೀರ್ ಚಿಲ್ಲಿ, ಬರುವ ಮಿರ್ಚಿ, ಇದು ಆಂಧ್ರ ಚಿಲ್ಲಿ, ಅಮಟೆಕಾಯಿ, ಚೆಲ್ಲೆಕಾಯಿ, ಕರಂಡೆಕಾಯಿ. ನೀವೆಲ್ಲ ಬಂದ್ರೆ ಉಂಟಲ್ಲ ಇವರ ಅಂಗಡಿಗೆ ವಿಸಿಟ್ ಮಾಡಿ ಆಯ್ತಾ. ಇದೆಂತ? ಪುಳಿಯೋಗರೆ. ಟೇಸ್ಟ್ ಫೈನ್ ಇರುತ್ತೆ. ಎಣ್ಣೆ ಬಿಸಿ ಮಾಡಿ ಒಗ್ಗರಣೆ ಹಾಕೋದು ಅಷ್ಟೇ. ಕರ್ಬೇವು ಸೊಪ್ಪು 4 ಹಾಕಿ ಫ್ಲೇವರ್ಗೆ ವೈಟ್ ರೈಸ್ ಮಿಕ್ಸ್ ಮಾಡೋದು. ಏನು ಪುಳಿಯೋಗರೆ? ಅದು ಕೊಡಿ. 1/4 kg ತೆಗೆದು ನಂಗೆ ಸ್ವಲ್ಪ 1/4 kg ಸಾಕು. 1/4 kg ಸಾಕು. ನೋಡಿ ಇದು ರಾಜಸ್ಥಾನಿ ಪಿಕ್ಕಲ್ಸ್ ಅಂತ ಉಂಟು ನೋಡಿ. ನಾನು ಕೆಲವು ಟೇಸ್ಟ್ ಮಾಡಿದ್ದೆ, ಮಾತ್ರ ತುಂಬಾ ಒಳ್ಳೇದು. ಅದು ಟೇಸ್ಟ್ ಮಾಡಿದೆ. ಸ್ವೀಟ್ ಬೇಕಾದ್ರೆ ಸ್ವೀಟ್ ಇದೆ. ಹಾಗೆ ಆಫರ್ ಸಹ ಮಾಡ್ತಾರ. ಹಲ್ವಾ ನೋಡ್ತೀರಾ? ಕೇರಳ ಹಲ್ವಾ ಬೇಡ ನಂಗೆ, ಸ್ವೀಟ್ ಸ್ವಲ್ಪ ಚಾಕ್ಲೇಟ್ ಅಂಜೂರ್ ಇದೆ. ಟೇಸ್ಟ್ ಫೈನ್ ಇರುತ್ತೆ. ನಂಗೆ ಬೇಡ, ಅಲ್ಲಿ ಬಂದವ್ರು ತಗೊಳ್ತಾರೆ ನೋಡಿ. ಅಂಜೂರ್ ಇದೆ, ಚಾಕ್ಲೇಟ್ ಫ್ಲೇವರ್, ಚಾಕ್ಲೇಟ್, ಬಾದಾಮು, ಪಿಸ್ತಾ, ಗೋಬಿ ಮಸಾಲಾ ಇದೆ. ಬರ್ತಾಗೆ ಆಯ್ತು. 150. ಆಂಧ್ರ ಮ್ಯಾಂಗೋ. ಇದು ಆಂಧ್ರ ಮ್ಯಾಂಗೋನಾ? ಸಿಗಲ್ವಾ? ಡಿಫ್ರೆಂಟ್ ಇರುತ್ತೆ. ಸ್ವಲ್ಪ ಖಾರ ಕಮ್ಮಿ ತಿಂದ್ರೆ ಫೈನ್ ಇರುತ್ತೆ. ನಾನು ಖಾರ ತಿಂದು ಜಾಸ್ತಿ. ಎಂತ? ಹಾ, ನಾ ಹೇಳಿದಲ್ಲ ಅವಾಗ ಇತ್ತು ಅಂತೇಳಿ ಹುಡುಗಿ. ಆಕ್ಚುಲಿ ನಾವು ಹೋಗ್ಬೇಕಿತ್ತು. ಈಗ ಎಕ್ಸಿಟ್ ಆ ಕಡೆಯಾ? ಬರ್ಬೋದು, ಅಂದ್ರೆ ಔಟ್ಸೈಡ್ ಹಿಂಗೆ ಹೋಗ್ಬೋದು. ಮರ್ಮೇಡ್ ಅಲ್ಲಿ ಉಂಟು, ಕೂದಲೆಲ್ಲ ಇರ್ತೇನೆ. ಮತ್ತೆ ತೆಗುವ ವಾಪಸ್ ಬರುವಾಗ. ಅದು ಯಾವ ಟೈಮಿಗೆ ಇರ್ಬೇಕು. ಅದು ಇಬ್ರು ಇದ್ರು. ಥ್ಯಾಂಕ್ ಯು. ಅದು ನಮ್ದೇ ಅಂಗಡಿ. ಹೌದು, ಇದು ಸಾವಿರ ಅಂಗಡಿ. ಯಾರಾದ್ರೂ ಬಂದ್ರೆ ಉಂಟಲ್ಲ ವಿಸಿಟ್ ಮಾಡಿ ಆಯ್ತಾ ಇಲ್ಲಿಗೆ. ಕಮ್ಮಿದಾಕಿ, ನನ್ ಮಗಳೆಲ್ಲ ಹೊಡೆದು ಹಾಕಿರ್ತಾಳೆ ಅದಕ್ಕೆ.
ಎಲ್ಲ పోతుంది బాగా ಸ್ಟ್ರಾಂಗ್ ಉಂಟಲ್ಲ ಸೇಫ್ಟಿ ಬರುತ್ತೆ ಏನ ಸ್ಟ್ರಾಂಗ್ ಉಂಟದ ದಾಯಿ ಪುನು ಪೋತು ಜಾತ ಓ ಒಂದು ಸೈಡ್ ಬರಂತ ಇರಬೇಕು ಐರಾ ನನ್ ಮಗಳದ್ದು ಈ ಅಮ್ಮ ನಂದು ಪಾಡು ದೊಡ್ಡ ಮಾರ 19 ಜಿಲ್ಲೆ ಯಾನ ಪಾಡು ಬೊಚ್ಚಿ ಅವಳದು ಇರ್ಬೋ ಎಲ್ಲೆ ಪೋತ್ ಪಾಡ್ಲೆ ಸಂಕ್ರಮಣ ಪಾಡು ಅಲ್ಲೇ ಪಲ್ಲ ಎಲ್ಲ 30 ರೂಪೀಸ್ ಐಟಮ್ಸ್ ಇದೆ ನೋಡಿ ನೋಡಿ बहुत बड़ा पला लगा है पूरा रिपोर्टिंग ನೋಡಿ ये फर्नीचर है ना आमिर भाई का उधर मैं इस अगर ವಾವ್ ಓಯ್ ಡಿಫ್ರೆಂಟ್ ಉಂಟಲ್ಲ ತುಂಬಾ ಅಲ್ಲ ಮಾಡ್ತೀರಾ ಅದು ಮಾಡುವ ಬಟ್ ಬೇಡ ನಾನೆಂತ ಒಬ್ಬಳೆ ಮಾಡುದು ಡಿಫ್ರೆಂಟ್ ಉಂಟಲ್ಲ ಇದು ಬೇಡ ಅಲ್ಲ ಡಿಫ್ರೆಂಟ್ ಉಂಟಲ್ಲ ಇದು ನಾನು ನೋಡ್ಲಿಲ್ಲ ಎಲ್ಲಿ ಸೇತಾರ ಅಲ್ಲ ಚಂದ ಉಂಟಲ್ಲ ಅಲ್ಲಿ ಪುನಃ ಮಕ್ಕಳಿಗೆ ಆಡ್ಲಿಕ್ಕೆ ಉಂಟಲ್ಲ ನೋಡಿ ಅಲ್ಲ ಎಷ್ಟು ಇದಾಗಿ ಇದು ಕಷ್ಟ ಇದು ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗಿರ್ಬೋದಲ್ಲ ಅಲ್ಲ ಡಿಫ್ರೆಂಟ್ ಥಾಟ್ಸ್ ಮಾತ್ರ ಒಳ್ಳೇದಾಗಿದಲ್ಲ ಮೊನ್ನೆ ಉಡುಪಿ ವರ್ಗದಲ್ಲಿ ಏನು ಅಷ್ಟೊಂದು ಇರ್ಲಿಲ್ಲ ಅಲ್ಲ ಇದು ಒಳ್ಳೆ ಉಂಟು ತುಂಬಾ ಒಳ್ಳೆ ಉಂಟು ಅಲ್ಲ ಐರಾ ಎಗ್ನಾಡಿ ನೀವು ಬಂದ ಟ್ರೈ ಮಾಡಿ ಆಯ್ತಾ ಇಲ್ಲಿಗೆ ನನ್ನ ಮಗಳೆದ್ಲು ಏ 10 ಉಂಟು ಟ್ರೈ ಮಾಡ್ತೀರಾ ಸುಮ್ಮನೆ ಟ್ರೈ ಮಾಡುವ ಮಾರೆ ಮೈಗೆ ಪರ್ಫ್ಯೂಮ್ ಹಾಕಿದಾಗ ಆಗ್ತದೆ ಬನ್ನಿ ಬನ್ನಿಯಾ ಕಸ್ಟಮೈಸ್ ಉಂಟು ಅದಾದ್ರೆ 50 ಫ್ಲೇವರ್ಸ್ ಬೇಕು ಎಷ್ಟು ಟೈಮ್ ಮಾಡ್ತೀರಾ ಅದರಲ್ಲಿ ನೋಡ ಪರಿಮಳ ಇದು ವೈಟ್ ಊಟ ಹಾಕಿ ನೋಡಿ ಇದನ್ನೇ ಹಾಕಿ ತುಂಬನಿಗೆ ಒಳ್ಳೆ ಉಂಟಲ್ಲ ಇದು ನೋಡಿ ಇದು ಒಳ್ಳೆ ಉಂಟಲ್ಲ ಇದಷ್ಟು ಒಳ್ಳೆಲ್ಲ ಇದು ಒಳ್ಳೆ ಉಂಟು ಇದು ನೋಡಿ ಇದು ಚಾಕ್ಲೇಟ್ ಬೇಕಾ ಅದೊಂದಿರ್ಲಿ ಆಯ್ತಾ ಚಾಕ್ಲೇಟ್ ವೈಟ್ ಊಟ ಉಂಟು 100 ಫ್ರೀಯಾ ಅದು ಇದು ಲೀಟರ್ ಮತ್ತೆ ಇದು 100ಗೆ ಒಂದು ಚಾಕ್ಲೇಟ್ ಇರ್ಲಿ ಆಯ್ತಾ ಈ ಟೈಪ್ ಇದಾ ಅಲ್ಲ ಬೇರೆ ಇದು ರೋಲ್ ಯಾವುದು
ಒಂದು 100 ರೂಪಾಯಿ. ಯಾವ್ದಿರ್ಲಿ ఇంకొంచెం చాక్లెట్ ఉప్పాడు ఉంది పడ ಒಂಜಿ ಉಪ್ಪಾಡು ಒಂಜಿ ಚಾಕ್ಲೇಟ್ ಒಂದು ವೈಟ್ ಉತ್ಪನ್ನ ಒಂದೊಂದು ಇದೊಂದು ಇರ್ಲಿ. ನಾನು 5 ತಗೊಂಡೆ. ಸ್ಮೆಲ್ ಅಂತ ತುಂಬಾ ಡಿಫ್ರೆಂಟ್ ಆಗಿತ್ತು. ನಿಮ್ದು ಯಾವ್ದು ಇನ್ಸ್ಟಾಗ್ರಾಮ್? ಓಷನ್ ಅರೋಮಾ. ಇವರದ್ದು ಇನ್ಸ್ಟಾಗ್ರಾಮ್ ಓಷನ್ ಆರೋಮಾ ಅಂತ ಇದೆ, ಸರ್ಚ್ ಮಾಡಿ. ಮತ್ತೆ ಅವರು ಕಸ್ಟಮೈಸ್ ಸಹ ಮಾಡ್ತಾರೆ ನೋಡಿ. ತುಂಬಾ ಒಳ್ಳೇದಿದೆ ನೋಡಿ. ಯಾರಾದ್ರೂ ಉಡುಪಿ ಉತ್ಸವಕ್ಕೆ ಬಂದ್ರೆ ಡೆಫಿನೆಟ್ ಆಗಿ ಟ್ರೈ ಮಾಡಿ ಆಯ್ತಾ. ನಾನಂತೂ 5 ಬೈ ಮಾಡಿದೆ. ಅವಳನ್ನು ಕುತ್ಕೊಳಿಸ್ಬೋಯ್ತು, ಬಟ್ ತುಂಬಾ ಸಣ್ಣದಾದ, ಇನ್ನು ಸ್ವಲ್ಪ ದೊಡ್ಡದಾಗ್ಬೇಕಂತಲ್ಲ. ಆಯ್ತಾ ಹೋಗ್ತೀಯಾ? ಎಂತ ತಿನ್ನು ಅಂತ ಹಸಿವೆ ಆಗ್ತಾ ಉಂಟು. ಅವಳು ಕುತ್ಕೊಳ್ಳೋದಿಲ್ಲ, ಸುಮ್ಮನೆ ಅಳ್ತಾಳೆ ಅವಳು. ಲಾಸ್ಟ್ ಟೈಮ್ ನಾವು ಉಡುಪಿ ಹಬ್ಬಕ್ಕೆ ಹೋಗಿದ್ವಿ ನಾವು. ಅಲ್ಲಿ ಅವಳು ಅದು ಮಕ್ಕಳು ಕಾರಲ್ಲಿ ತಿರುಗ್ತದಲ್ವಾ, ಅದ್ರಲ್ಲಿ ಹೋಗಿದ್ವಿ. ಬಟ್ ಅದು ಅಷ್ಟು ತುಂಬಾ ತನಕ ಕುತ್ಕೊಳ್ಳಿಲ್ಲ, ಅಳ್ತಾ ಇದ್ವಿ. ಅಲ್ಲಿ ಅಷ್ಟೊಂದು ಏನಿಲ್ಲ ಅಲ್ಲ ಉಡುಪಿ ಪರ್ವದಲ್ಲಿ ಹಬ್ಬದಲ್ಲಿ. ಇಲ್ಲಾರು ಒಳ್ಳೆ ಉಂಟು ತುಂಬಾ. ಇದು ಸ್ವಲ್ಪ ಸಣ್ಣದಂತಲ್ಲ ಬಾಬು? ಆಕ್ಚುಲಿ ನನ್ಗೆ ಎಲ್ಲದರಲ್ಲಿ ಕುತ್ಕೊಳ್ಳುವಂತ ಆಸೆ ಇತ್ತು, ಬಟ್ ನನ್ನ ಮಗಳಿದ್ದಾಳಲ್ಲ, ಹಿಡ್ಕೊಳ್ಳೋರು ಯಾರಿಲ್ಲ. ಅದು ಮಕ್ಳು ಹಿಡ್ಕೊಂಡು ಕಷ್ಟ ಆಗ್ತದಲ್ವಾ, ತಲೆ ತಿರುಗುದಲ್ಲ. ಆದ್ರೆ ಹೋಗ ಅಲ್ಲಲ್ಲಿ ಕುತ್ಕೊಳ್ಳುವಲ್ಲ. ಬನ್ನಿ ಹೋಗುವ, ಬನ್ನಿ. ಅಟ್ಲೀಸ್ಟ್ ಬಂದದಕ್ಕೆ ಅದಕ್ಕಾದ್ರೂ ಕುತ್ಕೊಳ್ಳುವ ಅಂದದಲ್ಲಿ. ಇಲ್ಲಿ ಮತ್ತೆ ಕೆಳಗೆ ಮಕ್ಕಳನ್ನ ಬಿಡ್ಬೇಡಿ ಆಯ್ತಾ. ಅದೇ ಅಂಕು ಉಂಟು, ನೆಲ ಅಲ್ಲ. ನನ್ಗೆ ಹೀಲ್ಸ್ ಹಾಕೊಂಡು ಯಾಕೆ ಹೀಲ್ಸ್ ಹಾಕಿದೆ ಅಂತ ಆಗಿದೆ, ಆ ತರ ಆಗಿ. ನಾವೀಗ ಇದರಲ್ಲಿ ಕುತ್ಕೊಳ್ಳುದು. 2 ಕ್ಯಾಶಾ? ಜಿಪೇ ಅಲ್ವಾ? ಆನ್ಲೈನ್ ಜಿಪೇ ಅಂತೆ. ಜಿಪೇ ಎಷ್ಟು? 200 ಎರಡಕ್ಕೆ. 3 ರೂಪಾಯಿ ಅಂತ ಮಾರೆ. ಈ ಸೈಡಾ? ನಾವು ಮುಂಚೆ 30 ರೂಪಾಯಲ್ಲಿ ಹೋಗ್ತಾ ಇದ್ವಿ. ಅಟ್ಲೀಸ್ಟ್ ಬಂದದಕ್ಕೆ ಇದ್ರಲ್ಲಾದ್ರೂ ಆಡುವ ಮಾರೆ. ಇವಳು ಹಿಡ್ಕೊಂಡು ಯಾವ್ದ್ರಲ್ಲಿ ಆಡ್ಲಿಕ್ಕೆ ಆಗುದಿಲ್ಲ. ಯಾರಾದ್ರೂ ಬಂದದ್ದೇ ಹೋಗ್ಬೋಯ್ತು ಕರ್ಕೊಂಡು. ಎಲ್ಲ ಮಕ್ಕಳಿದ್ದವರೇ ಇರೋದು ಇದ್ರಲ್ಲಿ ಮಾರೆ ಅಲ್ಲ, ಎಲ್ಲ ಮಕ್ಕಳಿದ್ದವರೇ ಇರೋದು ಮಾತ್ರ. ಟಿಕೆಟ್ 2. ಐರಾ, ಈಗ ನಾವು ಇದೆಂತ ರೈಲ್ ಅಲ್ವಾ ಮತ್ತೆಂತ? ಡ್ರ್ಯಾಗನ್ ಟ್ರೈನ್. ನಾನು ಮತ್ತೆ ನನ್ನ ಮಗಳು, ನನ್ನ ಹಸ್ಬೆಂಡ್ ಡ್ರ್ಯಾಗನ್ ಟ್ರೈನ್ ಅಲ್ಲಿ ಹೋಗು, ಹಾರ್ಕೊಂಡು ಹೋಗು. ಹಾಯ್ ಮಾಡಿ ಮಗ, ಹಾಯ್ ಹಾಯ್ ಮಾಡಿ. ಹಾಯ್ ನಡಿಯಾ. ಟೈಮ್ ಎಷ್ಟಾಯ್ತು ಈಗ? ಆಕ್ಚುಲಿ ನಾವು ನಿನ್ನೆ ನಾವು ಫುಲ್ ರೆಡಿಯಾಗಿ ರೋಡ್ ತನಕ ಬಂದಿದ್ದೇವೆ.
ಆಕ್ಚುಲಿ ನಾವು ನಿನ್ನೆ ರೋಡ್ ತನಕ ಬಂದಿದ್ದೇವೆ ಆಯ್ತಾ, ಬಂದು ಇಷ್ಟೊತ್ತಿಗೆ ರೆಡಿಯಾಗಿ ಹೊರಗೆ ನಿಂತ್ಕೊಂಡಿದ್ವಿ, ಸುಮ್ಮನೆ ವಾಪಸ್ ಹೋದ್ವಿ ನಾವು. ಒಂದು 10 ಗಂಟೆ ತನಕ ಇರ್ಬೋದಂತಲ್ಲ, ಒಂದು 10 ಗಂಟೆ ತನಕ ಇರ್ಬೋದಂತಲ್ಲ. ಸುಮ್ಮನೆ ರೆಡಿ ಆಗಿದ್ದು ಪಾಪ ನನ್ನ ಮಗಳು. ಈಗ ಹೋಗುದು ನಾವು. ಬಾಬಾ ಬಾಬಾ, ಚಿಕ್ಕ ಬುಕ್, ಸಾರಿ ಚಿಕ್ಕ ಬುಕ್ ಅಲ್ಲ, ನಾವು ಇದು ಡ್ರ್ಯಾಗನ್ ಟ್ರೈನ್. ನಾವು ಸದಲ್ಲಿ ಕುತ್ಕೊಳ್ಬೋದಾ? ಬೀಳುದಿಲ್ಲ ಮಕ್ಕಳದಲ್ಲಿ ಕುತ್ಕೊಂಡು ಆಡಿದ್ರೆ? ಬೀಳ್ತಾರಲ್ಲ. ಇಲ್ಲ ಬೀಳ್ತಾರಪ್ಪ. ಯಾಕೆ ತಾಯಿ ಪೇರೆಂಟ್ಸ್ ಯಾರಾದ್ರೂ ಹೋಗಿ ಕುತ್ಕೊಳ್ಬೇಕು ಅಲ್ಲ. ಅಯ್ಯೋ ಏನಂತ ಸ್ಟಾರ್ಟ್ ಆಯ್ತು. ಫ್ರೆಂಡ್ ಇದೆ. ಟಾಟಾ ಮಾಡಿ ಟಾಟಾ ಮಾಡಿ. ಒಳ್ಳೆ ಆಗ್ತದೆ ಮಕ್ಕಳು ಹಿಡ್ಕೊಂಡು ಮಾತ್ರ ಒಳ್ಳೆ ಆಗ್ತದೆ ಆಯ್ತಾ, ಒಳ್ಳೆ ಖುಷಿ ಅವಳ. ಇಲ್ಲಿ ಮಕ್ಕಳು ಹಿಡ್ಕೊಂಡವ್ರು ಮಾತ್ರ ಇದ್ರಲ್ಲಿ ಬರುದಾಯ್ತಾ, ಅದೌದಲ್ಲ. ಅದು ದೊಡ್ಡಲ್ಲ, ಕಷ್ಟ ಆಗ್ತದೆ. ಅವಳ ಮುಖದಲ್ಲಿ ಸ್ವಲ್ಪ ರಿಯಾಕ್ಷನ್ ಇಲ್ಲ ಮಾರ್ರೆ. ಅನಗೊಟ್ಟೆಗೆ ಜಾಸ್ತಿ ತಿರುಗಿಸಿದ್ರೆ ಒಳ್ಳೆತ್ತು. ನಾನೇ ರಿಯಾಕ್ಷನ್ ಕೊಡ್ತೀನಿ, ನನ್ನ ಮಗಳು ಸ್ವಲ್ಪ ರಿಯಾಕ್ಷನ್ ಇಲ್ಲ ಅವಳದ್ದು. ಇರ್ತದಲ್ಲ ಅದಕ್ಕೆ ನನ್ಗೆ ಭಯ ಆಗ್ತಾನೆ, ಅವಳಿಗೆ ಸ್ವಲ್ಪ ಭಯ ಆಗ್ತಿಲ್ಲ. ಒಮ್ಮೆ ಟರ್ನ್ ಮಾಡುವಾಗ ಭಯ ಆಗ್ತದೆ ಅವಳಿಗೆ. ಬಸ್ಸಲ್ಲಿ ಹೋದಾಗೆ ಆಗ್ತಾ ಉಂಟು, ಅದಕ್ಕೆ ಎಂತ ರಿಯಾಕ್ಷನ್ ಇಲ್ಲ. ₹100 ಆಗ್ಬೋದಾಯ್ತಾ? ₹100 ಆಗ್ಬೋದು. ತುಂಬಾ ರೌಂಡ್ ಹಾಕಿಸಿದ್ರು ಮಾತ್ರ. ₹100 ಕೊಟ್ಟು ಸಹ ಬೇಜಾರಿಲ್ಲ, ತುಂಬಾ ಸಹ ಹುಟ್ಟಿಸ್ತಾನೆ. ಗಿರಕಿ ಇಲ್ಲಲ್ಲ ಅದಕ್ಕೆ. ನಾವೇ 3 ಜನ ಇರುದು ಮಕ್ಕಳು ಹಿಡ್ಕೊಂಡವರು. ಇಲ್ಲಿಗೆ ಬನ್ನಿ, ಮಕ್ಕಳು ಕರ್ಕೊಂಡ್ಬಂದ್ರೆ ಇಲ್ಲಿಗೆ ಬನ್ನಿ ಅಂತ, ಇದಕ್ಕೆ ಕುತ್ಕೊಳ್ಳಿ, ಆರಾಮಾಗ್ತದೆ, ಎಂತ ಟೆನ್ಷನ್ ಇಲ್ಲ. ಆಯ್ತು, ನಮ್ಮದು ಡ್ರ್ಯಾಗನ್ ಟ್ರೈನ್ ಅಲ್ಲಿ ರೈಡ್ ಆಯ್ತು, ಮುಗಿತಾ ಬಂತು. ಸ್ಲೋ ಆಯ್ತು ಸ್ವಲ್ಪ, ಲಾಸ್ಟ್ ಮುಗಿಯುವಾಗ ಸ್ವಲ್ಪ ಇವಳಿಗೆ ಖುಷಿ ಆಗ್ತಾ ಇರೋದು. ಅಬ್ಬಾ, ನಾವು ಡ್ರ್ಯಾಗನ್ ಟ್ರೈನ್ ಅಲ್ಲಿ ಹಾರಿ 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 ಲಾಸ್ಟಿಗೆ ಭೂಲೋಕಕ್ಕೆ ಬಂದು ಮುಟ್ಟಿದ್ವಿ ಅಂತ. ಎಂತಾರು ತಿನ್ನುವ ಮಾರೆ, ಬಸ್ ಆಗ್ತುಂಟು ಪಾಪ ಇವರಿಗೆ ಕಾಲು ನೋವು. ಚರ್ಮುರಿ ಉಂಟು, ಚರ್ಮುರಿ ತಿನ್ನುವ? ಚರ್ಮುರಿ ತಿನ್ನುವ? ಬೇರೆ ಎಂತ ಅಲ್ಲಿ ಇತ್ತಲ್ಲ ಅವಾಗ ಸೈಡ್. ఎప్పుడు మిత్ర మిత్ర విద్య మారే చూసుకుంటా అంతలో పేనుండు ಅದೆಂತ ಮಾರೆ ಅದು ಟೈಮಾ ವಿಸ್ಮೈಡ್ ಉಂಟು చూసుకుంటಾ. ಹೌದಾ ಹೌದಾ? ಹೌದು ಉಂಟುದಲ್ಲ, ಇದನ್ನು ಡಿಫ್ರೆಂಟ್ ಉಂಟು ನೋಡಿ. ಅಬ್ಬಾ ಎಷ್ಟು ಹೈಟ್ ಮಾರೆ ಇದು. ಜಾನ್ ಡ್ಯೂಲರ್ಗಿಂತ ತುಂಬಾ ಹೈಟ್ ಅಂತಲ್ಲ ಇದು. ಒಬ್ಬ ಒಬ್ಬ ನನ್ನ ಕೈಲಿ ಸಾಧ್ಯ ಇಲ್ಲಪ್ಪ, ನಾನಂತ ಅದ್ರಲ್ಲಿ ಕುತ್ಕೊಳ್ತಿರ್ಲಿಲ್ಲ ಆಗ. ಒಬ್ಬ ಅಲ್ಲಿ ಉಂಟಾ? ಹಾ, ನೀವು ಸ್ಕೂಲ್ ಟ್ರಿಪ್ಪಿಗೆ ಹೋಗಿದ್ವಲ್ಲ ಅಲ್ಲಿಯಾ?
ತಿರುಗುವಾಗ ನಂಗೆ ಭಯ ಆಗ್ತಾ ಉಂಟು ನೋಡುವಾಗ. ಅನ್ಲಿಮಿಟೆಡ್ ಟ್ರಿಪ್ಸ್ ಅದಲ್ಲ ಎತ್ಲ ರೈಡ್ ಮಾಡಿ ಆಡ್ಬೋದಾ? ಎತ್ಲ ರೈಡ್ ಮಾಡಿ ಪೇಡ್ ಒನ್ ಪೇಡ್ ಅದು ಎಂತಾರು ತಿನ್ನುವಂತ ಹಸಿ ಆಗ್ತಾ ಉಂಟು. ಹೋಗುವ. ಎಲ್ಲದಕ್ಕಿಂತ ಅದೇ ತುಂಬಾ ದೊಡ್ಡದಾಯ್ತಾ, ಹೈಟ್ ಅಲ್ಲಿ ಇರುದು ಅದೇ. ಎಂತ ಹಾ ಪರ್ಯಾಯಕ್ಕೆ ತುಂಬಾ ಜನ ಬರ್ತಾರಂತ. ಇದಕ್ಕೆ ಡಬ್ಬಲ್ ಇಡ್ತಾರೆ ಮತ್ತೆ. ನಮ್ಮ ಉಡುಪಿಯಲ್ಲಿ 17 ತಾರೀಕಿಗೆ ಪರ್ಯಾಯ ಬರ್ತಾ ಇದೆ. ಸೊ ನಿಮ್ಗೆ ಯಾವಾಗ ಸಹ ಒಂದು ಲಾಗ್ ಮಾಡಿ ತೋರಿಸ್ತೇನೆ. ನಾನು ಲಾಸ್ಟ್ ಟೈಮ್ ಲಾಗ್ ಅಲ್ಲಿ ಪರ್ಯಾಯದು ವಿಡಿಯೋ ಹಾಕಿದ್ದೆ ನಾನು. ಅಂದ್ರೆ ಮುಂಚೆದು ಓಲ್ಡ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಂದು ಪರ್ಯಾಯ ಲಾಗ್ಸ್ ಎಲ್ಲ ಹಾಕಿದ್ದೆ ನಾನು. ಬಟ್ ಈ ಸಲ ಸಹ ನನಗೆ ಸಿಕ್ತು ಪರ್ಯಾಯ ಮಾಡ್ಲಿಕ್ಕೆ, ಲಾಗ್ ಮಾಡ್ಲಿಕ್ಕೆ. ಅದು ಖುಷಿ ಆಗ್ತಾ ಇರೋದು. ಅಂದ್ರೆ ನನ್ನ ಮುಂಚೆದು ಯೂಟ್ಯೂಬ್ ಸ್ಟಾರ್ಟ್ ಆಗಿ 2 years ಆಯ್ತು ಅಲ್ವಾ? 2 ವರ್ಷ ಆಗಿತ್ತು ನನ್ನದು ಯೂಟ್ಯೂಬ್. ಅದು ನಾನು ಪರ್ಯಾಯ ಬಗ್ಗೆ ನಿಮ್ಗೆ ನಾನು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೇನೆ. ನಾನು 2 ವರ್ಷಕ್ಕೊಂದ್ಸಲ ಬರುದು ಪರ್ಯಾಯ. ಅದ್ ನಾನು ನಿಮ್ಗೆ ತೋರಿಸ್ತೇನೆ ನೆಕ್ಸ್ಟ್. ಉಡುಪಿ ಪರ್ಯಾಯ ಒಂದು ತುಂಬಾ ಗಮ್ಮತ್ತಲ್ಲಿ ಮಾಡ್ತದೆ. ಉಡುಪಿದು ಪರ್ಯಾಯ ಮಾತ್ರ ಗ್ರ್ಯಾಂಡ್ ಇರ್ತದೆ. ಈ ಸಲ ತುಂಬಾ ಗ್ರ್ಯಾಂಡ್ ಇದೆ, ತೋರಿಸ್ತೇನೆ ಅದು ಸಹ ನಿಮ್ಗೆ. ಇಲ್ಲಿ ಬಂದ್ರೆ ಗೇಮ್ಸ್ ಸಹ ಆಡ್ಬೋದು. ಮುಂಚೆ ಎಲ್ಲ ಆಡ್ತಾ ಇದ್ದೆ ನೋಡಿ, ವಾಲಿಬಾಲ್ ಗೇಮ್ ಅಂತೆ ಆಡ್ಬೋದು. ಅದೊಂದು ಮತ್ತೆ ಟ್ರೈ ಮಾಡುವ ಆಯ್ತಾ, ಲಾಸ್ಟಿಗೆ ಹೋಗುವ, ತಗೊಂಡು ಹೋಗುವ. ಅದು ಫಸ್ಟಿಗೆ ಅದು ನನಗೆ ಹಸಿ ಆಗ್ತಾ ಉಂಟು, ತಿನ್ನುವ ಬಲಿ. ಇಲ್ಲ ಬಾಬಾ, ಕೆಳಗೆ ಬಿಡಿ. ಇದು ಟ್ರೈ ಮಾಡಿ, ಅದು ತುಂಬಾ ಒಳ್ಳೇದುಂಟು ಮಾತ್ರ. ಅದ್ರ ಫ್ರೈ, ಅದಕ್ಕೊಂದು ಚಟ್ನಿ ಕೊಟ್ಟಿದ್ದಾರೆ ಇದ್ರದ್ದು, ಗೋಬಿ ಫ್ರೈ ಮಾಡಿ, ಚಿಲ್ಲಿ ಫ್ರೈ ಅಂತೆ, ಒಳ್ಳೆ ಉಂಟು ಮಾತ್ರ. ಟ್ರೈ ಮಾಡಿ ಆಯ್ತಾ. ಹಣ ಕೊಟ್ಟಿಲ್ಲ, ಲಭ್ಯ ನಮಗೆಲ್ಲ ಫುಲ್. ಮಕ್ಳಿಗೆ ಕೊಡ್ಬಾರ್ದಿದ್ದು, ಒಳ್ಳೇದಲ್ಲ ಅಷ್ಟು. ಅದನ್ನ ಹೇಳಿದ ಸಣ್ಣ ಕೊಡ್ತೇವೆ. ನಮ್ಮ ಉಡುಪಿ ಉತ್ಸವ ಎಲ್ಲ ತಿರುಗಿ ಆಯ್ತು, ಹಸಿವಾಗ್ತಿತ್ತು. ಸೊ ಲೈಟ್ ಅಲ್ಲಿ ಫುಡ್ ತಿಂದು ಇವಾಗ ಹೊರಡಿದ್ದು ನಾವು. ಬಟ್ ಏನ್ ಗೊತ್ತಾ, 9:30ಗೆ ಕ್ಲೋಸ್ ಆಗ್ತದಲ್ವಾ? ಯಾಕಂದ್ರೆ 10 ಆಗುವಾಗ ಯಾರು ಜನ ಇರೋದು, 9:30 ಇವಾಗ ಅಷ್ಟು ಜನ ಇಲ್ಲ, ಎಲ್ಲ ಖಾಲಿ ಖಾಲಿ ಆಯ್ತು. ನೀವು ಬರುದಾದ್ರೆ ಒಂದು 9 ಒಳಗೆ ಬನ್ನಿ, 9 ಒಳಗೆ ಬನ್ನಿ. ಯಾಕಂದ್ರೆ 9:30ಗೆ ಕ್ಲೋಸ್ ಆಗ್ತದೆ. 9:30ಗೆ ಫುಲ್ ಜನ ಖಾಲಿ ಆಗ್ತದೆ. ಯಾವ್ದು ಸಹ ಎಗ್ಮಿಷನ್, ಯಾವ್ದು ಸಹ ಆಟ ಆಡುವಂಥದ್ದು ಯಾವ್ದು ಸಹ ಆನ್ ಆಗುದಿಲ್ಲಲ್ಲ, ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಅಲ್ಲ ಅದ್ರ ಆಲ್ರೆಡಿ ಕೂತವ್ರು ಮಾತ್ರ. ನಾವು ಸಹ ಹೊರಡಿದ್ದು, ಇವಳನ್ನು ಕರ್ಕೊಂಡು ಅಷ್ಟೊಂದು ಆಡ್ಲಿಕ್ಕೆ ಆಗುದಿಲ್ಲ ಗೇಮ್ಸ್ ಎಲ್ಲ. ಮಹಾರಾಣಿ. ನಂದು ಸ್ಯಾಂಡಲ್ ಸಹ ಕಟ್ಟ ಇದ್ದಾಗ ಚಪ್ಪಲ್ ಕಟ್ಟಾಯ್ತು. ಯಾಕೆ ಗೊತ್ತುಂಟ, ಇಲ್ಲಿದ್ದು ಸ್ವಲ್ಪ ನೆಲ ಅಂಕುಡೊಂಕು ಫುಲ್ ಅಂದ್ರ ಎಂತ ಹೇಳ್ತಾರೆ ಅದಕ್ಕೆ, ಒಂಥರ ಏರುಪೇರು ಗೊತ್ತಾಯ್ತಾ. ಫುಲ್ ಮ್ಯಾಟ್ ಹಾಕಿದ್ದಾರೆ, ಏರ್ಪೇರು. ಯಾರದು ಹೀಲ್ಸ್ ಹಾಕೊಂಬಂದ್ರೆ ಹೋಯ್ತು, ಚಪ್ಪಲ್ ಹೋಯ್ತು ಅಂತವೇ ಅರ್ಥ. ತೋರಿಸ್ತೇನೆ. ಫುಲ್ ಅದು ವಿಡಿಯೋದಲ್ಲಿ ಕಾಣುದಿಲ್ಲ, ಫುಲ್ ಏರುಪೇರು ಇದೆ. ಮಕ್ಕಳನ್ನೆಲ್ಲ ಕೆಳಗೆ ಬಿಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಸಣ್ಣ ಮಕ್ಕಳನ್ನೆಲ್ಲ ಬೀಳ್ತಾರೆ ನೋಡಿ. ಇಲ್ಲೆಲ್ಲ ಎತ್ತರ, ಒಂದು ಕಡೆ ತಗ್ಗು ಇದೆ, ಗುಂಡಿ ಗುಂಡಿ ತರ ಇದೆ ನೋಡಿ. ಆಲ್ಮೋಸ್ಟ್ ನೋಡಿ ಜನ ಎಲ್ಲ ಖಾಲಿ ಆಯ್ತು. ಸ್ವಲ್ಪ ಸ್ವಲ್ಪ ಎಲ್ಲ ಹೋಗ್ತಾ ಇದ್ದಾರೆ ಮನೆಗೆ ಎಲ್ಲರೂ ಸಹ. ಅಲ್ಲೆಲ್ಲ ತಿರುಗಿ ಬಂದ ಮೇಲೆ ನೋಡಿ, ಇದು ಎಕ್ಸಿಟ್ ಉಡುಪಿ ಉತ್ಸವ ಅಲ್ಲ. ಎಲ್ಲ ದೊಡ್ಡ ದೊಡ್ಡ ಬೋರ್ಡ್ ಹಾಕಿ ಎಕ್ಸಿಟ್ ಒಂದು ಸಣ್ಣದ ಹಾಕಿದಾರಲ್ಲ ಗೇಟ್.
ಇದು ಎಕ್ಸಿಟ್. ಎಂತ ಉಂಟು, ತುಂಬಾ ತಿರುಗಲಿಕ್ಕೆಲ್ಲ ತುಂಬಾ ಉಂಟು. ಗಮ್ಮತ್ತಾಯ್ತು, ಒಳ್ಳೆ ಟೈಮ್ ಪಾಸ್ ಆಗ್ತದೆ ಮಾತ್ರ. ಆಯ್ತು, ಹೊರಗೆ ಬಂದಾಯ್ತು, ನಾವು ಎಕ್ಸಿಟ್ ಆಗೇ ಇತ್ತು. ನೋಡಿ, ಇನ್ನು ಹೊರಡಿದ್ದು ನಾವು ಮನೆಗೆ. 9:30 ಆಯ್ತು ಇವಾಗ. ಎಂತ ಎಂತ ಓ ಅದಾ, ಹಾ 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 ಹಾ. ಹೊಟ್ಟೆ ಎಲ್ಲ ಒಂಥರ ಇದಾಗ್ಬೋದಲ್ಲ ಅದೆಲ್ಲ ಆಡಿದ್ರೆ, ತಿಂದದೆಲ್ಲ ಮೇಲೆ ಬರ್ಬೋದು. ಒಳ್ಳೆ ಆಗ್ತದೆ, ಮನೆಯಲ್ಲಿ ಕುತ್ಕೊಳ್ಳೋಕ್ಕಿಂತ ಗಮ್ಮತ್ತಾಗ್ತದೆ. ಸ್ವಲ್ಪ ಹೊರಗೆ ಬಂದಾಗೆ ಆಗ್ತದೆ, ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತದೆ. ಆದ್ರೆ ಉಡುಪಿ ಪರ್ವದಲ್ಲಿ ಎಂತ ಅಷ್ಟೊಂದು ಇರ್ಲಿಲ್ಲ ಮಾತ್ರ ಅಲ್ಲ, ಇಲ್ಲೇ ಆಗ್ಬೋದು. ಸ್ವಲ್ಪ ತಿರುಗಾಡ್ಲಿಕ್ಕೆ ಅರಿತ್ತು, ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾರೆ ಈ ಸಲ ಉಡುಪಿ ಉತ್ಸವ ಮಾತ್ರ. ಇತ್ತಲ್ಲ ಗಾಡಿ ಪಾರ್ಕ್, ಬರುವ ಖುಷಿಯಲ್ಲಿ ಅಲ್ಲಿ ಮಾಡಿದ್ರು. ಓಲಿ ನಮ್ಮ ಗಾಡಿ ಓಲಿ. ಉಡುಪಿ ಉತ್ಸವ ಎಲ್ಲ ಮುಗೀತು. ಸೊ ನಾನು ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೇನೆ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.